ಹಾಯ್ ಹಲೋ ನಮಸ್ಕಾರ, ಕನಸಲ್ಲೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು ಆನ್ಲೈನಿಂದ ಪ್ರಾಡಕ್ಟ್ಗಳನ್ನ ಬೈ ಮಾಡಿದ್ದೀನಿ. ಅವು ಯಾವುದೆಲ್ಲ ಬೈ ಮಾಡಿದ್ದೀನಿ ಏನು ಅನ್ನೋದನ್ನು ಈ ಒಂದು ಲಾಗಲ್ಲಿ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ, ಹಾಗಾದರೆ ಆ ಪ್ರಾಡಕ್ಟ್ ಯಾವುದು ತೊಗೊಂಡಿದ್ದೀನಿ ಏನಂತ ನೋಡೋಣ. ಸೊ ಮೊದಲಿಗೆ ಅದಕ್ಕೂ ಮುಂಚೆ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಕಲ್ಯಾಣೋತ್ಸವಕ್ಕೆ ಆ ಒಂದು ಪೂಜೆ ಟೈಮಲ್ಲಿ ಲೈವ್ಗೆ ಬರ್ತೀನಿ ಅಂತ ನಾನು ಹೇಳಿದ್ದೆ ನಿಮಗೆ. ಸೊ ಆ ಟೈಮಲ್ಲಿ ನನ್ನ ಒಂದು ಟ್ರೈಪಾಡ್ ಕಟ್ಟಾಗ್ಬಿಟ್ಟಿತ್ತು. ಸೊ ಆದ ಕಾರಣ ನಾನು ಲೈವ್ ಬರೋದಕ್ಕೆ ಆಗಿರಲಿಲ್ಲ. ಬೇರೆ ಒಂದು ಟ್ರೈಪಾಡ್ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಇವಾಗ ವಿಡಿಯೋ ಮಾಡಲೇಬೇಕು ಅಂತ ಅಂದರೆ ನಮಗೆ ಟ್ರೈಪಾಡ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಆ ಒಂದು ಟ್ರೈಪಾಡ್ನ ತೊಗೊಂಡಿದ್ದೀನಿ. ಅದು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿರೋ ಅಂಥದ್ದು. ತುಂಬಾ ಒಂದೊಳ್ಳೆ ಕ್ವಾಲಿಟಿ ಇದೆ. ಸೊ ನೋಡೋಣ ಅದು ಯಾವ ಪ್ರಾಡಕ್ಟು ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ನೋಡಿ, ಅದೇ ಈ ಒಂದು ಪ್ರಾಡಕ್ಟು. ಸೊ ಇದು ತುಂಬಾ ರೀಸನಬಲ್ ಪ್ರೈಸಲ್ಲಿ ನನಗೆ ಸಿಕ್ಕಿದಂಥದ್ದು. ಇದ್ರದ್ದು ಪ್ರೈಸ್ ಬಂದು 500 ರುಪೀಸ್ ಅಷ್ಟೇ ಫ್ರೆಂಡ್ಸ್. ಬಟ್ ಒಂದೊಳ್ಳೆ ಕ್ವಾಲಿಟಿ ಇರೋವಂಥ ಪ್ರಾಡಕ್ಟ್ ನನಗೆ ನಿಜವಾಗ್ಲೂ ಸಿಕ್ತು ಆಫರ್ ಪ್ರೈಸಲ್ಲಿ. ಸೊ ಈ ಒಂದು ಪ್ರಾಡಕ್ಟ್ದ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ನಿಮ್ಗೇನಾದರೂ ಬೇಕು ಅಂತ ಅನಿಸಿದ್ರೆ ಸೊ ನೀವು ಬೈ ಮಾಡ್ಬೋದು. ಓಕೆನಾ? ಸೊ ಇದ್ರದ್ದು ಕ್ವಾಲಿಟಿ ಹೇಗಿದೆ ಏನು ಅಂತ ಹೇಳಕ್ಕೆ ಹೋದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿ ಬಗ್ಗೆ ಒಂದೆರಡು ಮಾತೇ ಇಲ್ಲ, ಆ ರೀತಿ ಇದೆ. ಜೊತೆಗೆ ಇದು ನನಗೆ ಮುಂಚೆ ಇದ್ದಿದ್ದು ಜಸ್ಟ್ ಒಂದು ಮೀಡಿಯಮ್ ಹೈಟ್ ಅಷ್ಟೇ ಇದ್ದಿದ್ದು. ಸೊ ಇದು ಅಂದರೆ ತುಂಬಾ ಚೆನ್ನಾಗಿದೆ. ಹೈಟ್ ವೈಸು ಅಷ್ಟೇ ತುಂಬಾ ಒಂದೊಳ್ಳೆ ಹೈಟ್ ಬರುತ್ತೆ ಇದರಲ್ಲಿ. ಎಷ್ಟಿದೆ ಏನು ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ. ಇದು 7 ಫೀಟ್ ಅಷ್ಟು ಹೈಟ್ ಬರುತ್ತೆ. ಸೊ ನಂದು ಮುಂಚೆ ಇದ್ದಿದ್ದು ಇಷ್ಟೇ, ಲಾಸ್ಟ್ ಅಂದರೆ ಇಷ್ಟೇ ಇದ್ದಿದ್ದು. ಸೊ ಇದು ಬಂದು 7 ಫೀಟ್ ಹೈಟ್, ಅಂದರೆ ನನಗಿಂತ ಇನ್ನೂ ಹೈಟ್ ಬರುತ್ತೆ ಫ್ರೆಂಡ್ಸ್. ಅಷ್ಟು ಹೈಟ್ ಇರೋವಂಥ ಟ್ರೈಪಾಡು. ಸೊ ಕ್ವಾಲಿಟಿ ಮಾತ್ರ A1 ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ ಬೈ ಮಾಡ್ಕೊಳ್ಳಿ. ಸೊ ಆರಾಮಾಗಿ ನಾವು ಇದನ್ನು 500 ರುಪೀಸ್ಗೆ ಅಂತ ಅಂದರೆ ಆರಾಮಾಗಿ ತೊಗೋಬೋದು. ಸೊ ನನ್ನ ಹತ್ರ ಹಳೇದಿತ್ತು ಅಂತ ಹೇಳಿದ್ನಲ್ವಾ, ಅದಕ್ಕೆ ಜಾಗನೂ ಸಹ ತುಂಬಾ ಬೇಕಾಗ್ತಿತ್ತು. ಅಂದರೆ ಈ ಒಂದು 3 ಸ್ಟೆಪ್ಸ್ ಏನಿದೆಯೋ ಅದು ತುಂಬಾ ಅಗಲವಾಗಿ ಡಿವೈಡ್ ಆಗ್ತಿತ್ತು. ಸೊ ಇದು ಎಷ್ಟು ಅಗಲ ಇದೆಯೋ ನಮ್ಗೆ ಇನ್ನೂ ತುಂಬ ಅಗಲ ಬೇಕು ಅಂತ ಅಂದಾಗ ಈ ಥರ ಸ್ಟೆಪ್ಸು ತುಂಬ ಆ ಕಡೆ ಇಲ್ಲಿ 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 ಈ ಥರ ಅಗಲವಾಗಿ ಹರಡ್ತಿತ್ತು. ಬಟ್ ಇದು ಇಷ್ಟೇ ಅಗಲ, ಬಟ್ ತುಂಬ ಹೈಟಾಗಿ ನೀಟಾಗಿ ನಾವು ವಿಡಿಯೋ ಮಾಡೋದಕ್ಕೆ ತುಂಬ ಚಿಕ್ಕ ಜಾಗದಲ್ಲೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಆ ರೀತಿ ಇದೆ ಇದು. ನನಗಂತೂ ತುಂಬಾ ಒಂದೊಳ್ಳೆ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಅನ್ನಿಸ್ತು. ಲಾಸ್ಟ್ ಟೈಮ್ ತೊಗೊಂಡಿದ್ದು ನಾನು ಇಲ್ಲೇ ಶಾಪಲ್ಲಿ ಹೋಗಿ ತೊಗೊಂಡಿದ್ದಿಲ್ಲ. ಸೊ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದದು. ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಇದು ಏನು ವಿಡಿಯೋಸ್ ಮಾಡ್ತಿದ್ಯಾ, ಸೊ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳಿ ಕೊಡಿಸಿರೋ ಅಂಥದ್ದು. ಅದು ಮುರಿದೋಗಿದ್ದು ನಿಜವಾಗ್ಲೂ ಬೇಜಾರಾಯಿತು. ಅದಾದಮೇಲೆ ಆಲ್ಮೋಸ್ಟ್ ವೀಡಿಯೋಸ್ಗೆಲ್ಲ ಈ ಥರ ಟ್ರೈಪಾಡ್ ಬೇಕೇ ಬೇಕು, ಹಾಗೆ ಅಂತೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಈ ಒಂದು ಟ್ರೈಪಾಡ್ನ ನಾನು ಬೈ ಮಾಡಿದ್ದೀನಿ. ಸೊ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿರೋ ಅಂಥದ್ದು. ಅದರದ್ದು ಲಿಂಕ್ನೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ನೀವು ಸಹ ಬೈ ಮಾಡ್ಕೋಬೋದು. ಓಕೆನಾ? ಸೊ ಇದ್ರದ್ದು ಇನ್ನೂ ಒಂದು ಸ್ಟೆಪ್ ತೋರಿಸ್ತೀನಿ. ಏನು ಇಷ್ಟೇ ಸ್ಟೆಪ್ಸ್ ತೋರಿಸ್ಬಿಟ್ಟು ನೀವು 7 ಫೀಟ್ ಇದೆ ಅಂತ ನೀವು ಅಂದ್ಕೋಬಾರ್ದಲ್ವಾ. ಸೊ ಹಾಗಾಗಿ ನೋಡಿ, ತುಂಬಾ ಲೆಂತ್ ಇದೆ. ಬಟ್ ನನಗಲ್ಲಿ ವೀಡಿಯೋದೆಲ್ಲ ಅಷ್ಟು ನಿಮಗೆ ತೋರಿಸೋದಕ್ಕೆ ಆಗ್ತಾಯಿಲ್ಲ. ಸೊ ನೋಡಿ, ಇಷ್ಟು ಲೆಂತ್ ಇದೆ, ಗೊತ್ತಾಗ್ತಾ ಇಲ್ಲ ಅಂದ್ಕೊಳ್ತೀನಿ. ಇಷ್ಟು ಲೆಂತ್ ಇದೆ, ತುಂಬಾ ಚೆನ್ನಾಗಿದೆ ಇದು. ನೀವು ಸಹ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ. ಸೊ ಒಂದೊಳ್ಳೆ ಪ್ರಾಡಕ್ಟು, ಜಸ್ಟ್ 500 ರುಪೀಸ್ಗೆ ಅಂತ ಅಂದರೆ ಆರಾಮಾಗಿ ಬೈ ಮಾಡ್ಕೋಬೋದು. ಓಕೆನಾ? ಫಸ್ಟ್ ಒಂದು ಪ್ರಾಡಕ್ಟ್ ಇದಾಗಿರುತ್ತೆ. ಫಸ್ಟ್ ಒಂದು ಪ್ರಾಡಕ್ಟ್ ಇದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಏನು ಅಂತ ಹೇಳಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದು ವಾಚ್ ಫ್ರೆಂಡ್ಸ್. ವಾಚ್ ಇದನ್ನು ಸಹ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಬೈ ಮಾಡಿರೋದು. ಇದು ನನ್ನ ದೊಡ್ಡ ಮಗನಿಗೆ ಅಂದರೆ ಗೌತಮ್ಗೆ ಬೇಕು ಅಂತ ಕೇಳ್ದ ಅಂತ ಹೇಳಿ ನಾನು ಇದನ್ನು ಕೊಡಿಸಿರೋ ಅಂಥದ್ದು. ಸೊ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಒಂದೊಳ್ಳೆ ಆಫರ್ ಪ್ರೈಸಲ್ಲಿ ಸಿಕ್ಕಿರೋ ಅಂಥದ್ದು. ನಿಮಗೂ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ನೀವು ಬೈ ಮಾಡ್ಕೋಬೋದು. ಇದೇ ಥರದ್ದು ತುಂಬ ಅವನಿಗೆ ಒಂದೆರಡು ವಾಚ್ನ ಕೊಡಿಸಿದ್ದೀನಿ. ಬಟ್ ಅದರಲ್ಲಿ ಇದು ಒಂದು ಸಹ, ಇದೂ ಅಷ್ಟೇ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ದೊಡ್ಡದಾಗತ್ತೆ. ಆ ಚೈನ್ ಎಲ್ಲ ಬಿಚ್ಚಿ ರೆಡಿ ಮಾಡ್ಕೊಡಿಮ್ಮ ಅಂತ ಹೇಳ್ದ. ಸರಿ ಅಂಥೇಳಿ ಅದನ್ನು ರೆಡಿ ಮಾಡಿಸ್ಕೊಡ್ಬೇಕು.
ಸೊ ಅವನಿಗೆ ಇಷ್ಟ ಅಂತ ಹೇಳಿ ಇದನ್ನು ತೊಗೊಂಡಿದ್ದು. ಸೊ ನನಗೂ ಅಷ್ಟೇ ಇಷ್ಟ ಆಯಿತು. ಇದರಲ್ಲಿ 2 ಕಲರ್ಸ್ ಬರುತ್ತೆ ಒಳಗಡೆ, ಒಂದು ಬ್ಲೂ ಕಲರು ಒಂದು ವೈಟ್ ಕಲರ್ ಬರುತ್ತೆ. ಸೊ ಈ ಒಂದು ವಾಚು ನನಗೆ ಸಖತ್ ಇಷ್ಟ ಆಯಿತು, ಜೊತೆಗೆ ಅವನಿಗೂ ಸಹ ಇಷ್ಟ ಆಯಿತು, ನನಗಿಂತ ಅವನಿಗೆ ಇಷ್ಟ ಆಯಿತು. ಸೊ ಅದು ನನಗೆ ಮೇಯ್ನ್ ಇಂಪಾರ್ಟೆಂಟ್. ಸೊ ನಮ್ಗೆ ಇಷ್ಟ ಆಗೋದಿಲ್ಲ, ಯಾರು ವೇರ್ ಮಾಡ್ತಾರೋ ಅವ್ರಿಗೆ ಇಷ್ಟ ಆಗಬೇಕು ಫಸ್ಟ್ ಆಫ್ ಆಲ್ ಅಲ್ವಾ. ಸೊ ಹಾಗಾಗಿ ಅವನಿಗೆ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿದೆ. ಸೊ ಹಾಗಾಗಿ ಅದನ್ನು ಬೈ ಮಾಡಿದೆ. ಸೊ ಇದೊಂದಾಗಿರುತ್ತೆ. ನೆಕ್ಸ್ಟ್ ಒಂದು ಪ್ರಾಡಕ್ಟ್. ಓಕೆ, ಇವಾಗ ಅದಾದ ನಂತರ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಏನು ಅಂತ ಹೇಳಿಬಿಟ್ಟು ಹೇಳ್ತೀನಿ. ಸೊ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಇದನ್ನು ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋ ಅಂಥದ್ದು. ನಮ್ಮ ಮೋಟುಗಂತೂ ಫ್ರೆಂಡ್ಸ್ ಎಷ್ಟು ಪ್ರಾಡಕ್ಟ್ ಅಂದರೆ ಎಷ್ಟು ಸರಿ ಈ ಒಂದು ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ನ ತೊಗೊಂಡ್ರು ಹಾಳು ಮಾಡ್ಕೊಂಡು ಬರ್ತಾನೆ ಇದ್ದಾನೆ. ನನಗಂತೂ ಕೊಡಿಸಿ ಸಾಕಾಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಏನೋ ಸ್ವಲ್ಪ ಕಡಿಮೆ ರೇಂಜಿಗೆ ಸಿಗೋದಕ್ಕೆ ಪರವಾಗಿಲ್ಲ, ಇಲ್ಲ ಅಂದಿದ್ರೆ ನಿಜವಾಗ್ಲೂ ಸಾಕಪ್ಪ ಅನ್ನಿಸ್ತಿದ್ದ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದೀನಿ. ಸೊ ಆ ಒಂದು ಪ್ರಾಡಕ್ಟ್ ಯಾವ್ಯಾವುದು ಅಂತ ಹೇಳಿ ತೋರಿಸ್ತೀನಿ. ಒಂದು ಸೆಕೆಂಡ್. ಪ್ರಾಡಕ್ಟ್ ಕಿಡ್ಸ್ಗೆ ಅಂತ ಹೇಳಿ ತೊಗೊಂಡಿರೋ ಅಂಥದ್ದು. ನಿಜವಾಗ್ಲೂ ಫ್ರೆಂಡ್ಸ್ ಲಾಸ್ಟ್ ಟೈಮು ಅಷ್ಟೇ ಕ್ಯಾಪು ಶಾರ್ಟ್ಸ್ ಇದೆಲ್ಲನೂ ಕೊಡಿಸಿದ್ದೆ. ಈ ವರ್ಷನೂ ಅದನ್ನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು. ಸೊ ಆಲ್ರೆಡಿ ಅವ್ನು ಹಾಕಿ ನೋಡ್ಬಿಟ್ಟ, ಕ್ಯೂರಿಯಾಸಿಟಿ ಇರಬೇಕಲ್ವಾ, ಜೀವ ತಳತಳ ಪಳಪಳ ಅಂತ ಇರುತ್ತೆ ಅವನಿಗೆ. ಸೊ ಹಾಗಾಗಿ ಅವನು ಹಾಕಿ ನೋಡ್ಬಿಟ್ಟಿದ್ದಾನೆ. ಬಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಣ ಅಂತ ಹೇಳಿ ಇವಾಗ ಮತ್ತೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಯೂಸ್ ಮಾಡಿಲ್ಲ, ಆದರೆ ಜಸ್ಟ್ ಇವತ್ತೇ ಬಂದಿದ್ದು, ಹಂಗಾಗಿ ಇದನ್ನು ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ. ಸೊ ಈ ಒಂದು ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ನ ಬೈ ಮಾಡಿರೋಂಥದ್ದು. ಇದರಲ್ಲಿ ಒಂದು ಶಾರ್ಟ್ಸ್ ಬರುತ್ತೆ, ಅದಾದ ನಂತರ ಬೇರೆ ಏನೆಲ್ಲ ಆಕ್ಸೆಸರೀಸ್ ಬರುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ. ಸೊ ಇದು ಬಂದು ಒಂದು ಸೆಕೆಂಡ್, ಇಯರ್ಗೆ ಮತ್ತು ರೋಸ್ಗೆ. ಹಾಂ, ಅವನು ಇಲ್ಲೇ ಇದ್ದಾನೆ ಫ್ರೆಂಡ್ಸ್. ಅವ್ನಿಗೊಂಥರ ಕ್ಯೂರಿಯಾಸಿಟಿ, ಅವ್ನು ಮಾತ್ರ ತೋರಿಸ್ತೀಯಾ, ನಂದನ್ನು ಯಾಕೆ ತೋರಿಸಲ್ಲ ನೀನು, ನಂದು ತೋರಿಸು, ನಾನು ಏನು ತೊಗೊಂಡಿದ್ದೀನಿ ಅದನ್ನು ತೋರಿಸು ಅಂತ ಇದು ಮಾಡ್ತಿದ್ದ. ಸೊ ಹಾಗಾಗಿ ನೋಡಿ, ಇದು ಇಯರ್ಗೆ ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು, ವಾಟರ್ ಏನೂ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು. ಎರಡೂ ಕಿವಿಗೂ ಇದೆ. ಸೊ ಒಂಥರ ಕಿವಿಯೆಲ್ಲ ಅನಿಸ್ತಿದೆ ಅವನಿಗೆ. ಫೈನಲ್ ಆಗಿ ನಾನು ಹಾಕ್ಸಿ ತೋರಿಸ್ತೀನಿ. ಒಂದು ಸೆಕೆಂಡ್ ಇರು ಚಿನ್ನು. ನೆಕ್ಸ್ಟು ಇದು ಇಯರ್ದಾಯ್ತಲ್ವಾ, ಅದರಲ್ಲೇ ನೆಕ್ಸ್ಟು ನೋಸ್ತು ಕೊಟ್ಟಿದ್ದಾರೆ, ನೋಸ್ತು. ಸೊ ಇದನ್ನು ಜಸ್ಟ್ ಈ ಥರ ಇದು ಮಾಡಿ ಹಿಂಗೆ, ನಮ್ಗಾಗಲ್ಲ ನಮಗಾಗಲ್ಲ, ಬಟ್ ಅವ್ನಿಗಾಗುತ್ತೆ. ಅದು ಹೆಂಗೋ ನನಗೂ ಗೊತ್ತಾಗ್ತಿಲ್ಲ. ನೋಸ್ಗೆ ಯಾವ ರೀತಿ ಹಾಕೋದು ಅಂತ ನನಗೆ ನಿಜ ಸೀರಿಯಸ್ಲಿ ಗೊತ್ತಿಲ್ಲ. ಅವನು ಗೊತ್ತಿದೆ, ಅದನ್ನು ನಾನು ಅವನಿಗೆ ಹಾಕ್ಸ್ಬಿಟ್ಟು ತೋರಿಸ್ತೀನಿ. ಅದು ಈಗ ಏನೋ ಆಗ್ತಾನೆ ಅವನು, ಬಟ್ ನಂಗೆ ಗೊತ್ತಾಗ್ತಿಲ್ಲ. ಈ ಥರ ಈ ರೀತಿ ಹೋಗೆಲ್ಲ ನೀರು ಹೋಗಬಾರ್ದು ಅನ್ನೋದಕ್ಕೆ ಇದನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಎರಡೂ ಅದರೊಳಗಡೆ ಬಂದಿರೋ ಅಂಥದ್ದು. ಅದಾದ ನಂತರ ನೆಕ್ಸ್ಟು ಕ್ಯಾಪ್, ಸ್ವಿಮ್ಮಿಂಗ್ ಕ್ಯಾಪ್ ಇದೆ. ಸೊ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ ಇದನ್ನು, ಸ್ವಿಮ್ಮಿಂಗ್ ಕ್ಯಾಪು. ಅದಾದ ನಂತರ ನೆಕ್ಸ್ಟು ಗ್ಲಾಸ್. ಹೀಗೆ ಅಮ್ಮಯ್ಯ ನೀರು ಹೋಗ್ಬಾರ್ದು ಅಂತ ಫ್ರೆಂಡ್ಸ್ ಈ ಥರ ಕೊಟ್ಟಿದ್ದಾರೆ. ಹೆಂಗೆ ಕಾಣಿಸ್ತಿದೆ ನಿಜವಾಗ್ಲೂ ನನಗಂತೂ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ಅದು ಹೆಂಗೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಿಮ್ ಮಾಡೋದು ದೇವರೊಬ್ಬನಿಗೆ ಗೊತ್ತು, ಆ ಮಕ್ಕಳಿಗೆ ಗೊತ್ತಿರುತ್ತೆ ಆ ಒಂದು ಪ್ರಾಡಕ್ಟ್ನ ಯಾವ ರೀತಿ ಯೂಸ್ ಮಾಡೋದಂತ. ಅಯ್ಯಪ್ಪ, ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಒಂಥರ ಅನ್ನಿಸ್ತಿದೆ. ಬಟ್ ಅವ್ರಿಗೆ ಹಾಕೊಂಡು ಅಭ್ಯಾಸ ಆಗಿದ್ರೆ, ಸ್ವಿಮ್ಮಿಂಗ್ ಎಲ್ಲ ಸ್ಕೂಲಲ್ಲೆಲ್ಲ ಮಾಡಿಸ್ತಾರಲ್ವ, ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಸೊ ಇಷ್ಟು ಕಾಸ್ಟ್ಯೂಮ್ಸು ಒಂದೇ ಇದರಲ್ಲಿ ಕೊಟ್ಟಿದ್ದಾರೆ, ಆಕ್ಸೆಸರೀಸ್ನೂ ಅಷ್ಟೇ ಒಂದೇ ಇದರಲ್ಲಿ ಎಲ್ಲ ಕಾಂಬೋ ಆಗಿ ನನಗೆ ಸಿಕ್ಕಿದ್ದು. ಇದ್ರದ್ದು ಪ್ರೈಸ್ ಬಂದು 500 ರೂಪೀಸ್ ಒಳಗಡೆ ಇದೆ. ಸೊ ಇದ್ರದ್ದು ಲಿಂಕ್ ಸಹ ನಾನು ಶೇರ್ ಮಾಡ್ತೀನಿ, ನೀವು ಬೈ ಮಾಡ್ಕೋಬೋದು, ಓಕೆನಾ. ಸೊ ಯಾವುದಾದ್ರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಬೈ ಮಾಡಿ. ಜೊತೆಗೆ ಈ ಒಂದು ಕಾಸ್ಟ್ಯೂಮ್ನ ಅವ್ನಿಗೆ ಹಾಕಿ ತೋರಿಸ್ಬೇಕಲ್ವಾ, ಅವನಂತೂ ವೆಯ್ಟ್ ಮಾಡ್ತಿದ್ದಾನೆ. ಅಮ್ಮ ಎಷ್ಟೊತ್ತಿಗೆ ಹೇಳ್ತಾರೆ, ನಾನು ಎಷ್ಟೊತ್ತಿಗೆ ಹಾಕಲಿ, ಈ ಥರ ವೆಯ್ಟ್ ಮಾಡ್ತಿದ್ದಾನೆ. ಯಾಕೆ ತಡ ಮಾಡೋದು, ನಿಮಗೂ ಒಂದು ಕೋತಿ ಬುದ್ಧಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಅವನು ಶಾರ್ಟ್ಸ್ ಹಾಕಿದ್ದಾನೆ. ಇವಾಗ ಇದನ್ನೆಲ್ಲ ಹಾಕೋ ಚಿನ್ನು, ಕ್ಯಾಪು ಮತ್ತು ಗ್ಲಾಸ್. ನೋಡಿ ಫ್ರೆಂಡ್ಸ್, ಅವ್ರ ಸ್ಕೂಲಲ್ಲಿ ಹೀಗೇ ಸಹ ಅವ್ರಿಗೆ ಹಾಕ್ಕೊಳ್ಳೋದಕ್ಕೆಲ್ಲ ಕೊಡ್ತಾರೆ. ಮತ್ತು ಸ್ವಿಮ್ಮಿಂಗು ಅಷ್ಟೇ, ಅವ್ರಿಗೆ ಸ್ಕೂಲಲ್ಲಿ
ಹೇಳ್ಕೊಡ್ತಾರೆ. ಸೊ ನಾನು ಯಾವುದೇ ಥರ ಸಪ್ರೇಟ್ ಕ್ಲಾಸಸ್ಗೇನು ಹಾಕಿಲ್ಲ, ಸ್ಕೂಲಲ್ಲೇ ಇರೋ ಅಂಥದ್ದು ಸ್ವಿಮ್ಮಿಂಗ್ ಕ್ಲಾಸಸ್. ಇಯರ್ ಕ್ಲೋಸ್ ಮಾಡಬೇಕು ಅಲ್ವಾ? ಹೌದು ತಾನೇ ಗೌತಮ್? ಇಟ್ಸ್ ಓಕೆ, ಇದು ಮಾಡು, ಹಾಕು 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 ಅದು ನನ್ನ ಹಾಂ ಹಾಕು ಅದು ಇಯರ್ಗ. ನೋಡಿ ಫ್ರೆಂಡ್ಸ್, ಮಕ್ಳುಗಳಿಗೆ ಈ ಥರ ಸ್ವಲ್ಪ ಸೇಫ್ಟಿಯಾಗಿ ನಾವು ಈ ಥರದ್ದೆಲ್ಲ ಕೊಡಿಸ್ಬಿಟ್ರೆ ಕೆಮಿಕಲ್ಸ್ ಎಲ್ಲ ಕಿವಿ ಒಳಗಡೆ ಹೋಗಲ್ಲ. ಬೇಡ ಬೇಡ ಬೇಡ, ಹಂಗೆ ಹಾಕೋ ಸಾಕು, ಇಟ್ಸ್ ಓಕೆ, ಪರವಾಗಿಲ್ಲ. ಇವಾಗ ನೋಸ್ದು ನೋಡಿ ಫ್ರೆಂಡ್ಸ್, ನೋಸ್ದು ಅಲ್ಲ, ಅವನ ನೋಸ್ದು ನನ್ನ ನೋಸ್ಗಾಗತ್ತಾ ಅಲ್ವಾ? ಮುರಿದಾಕ್ಬಿಟ್ಟಿಯ ಚಿನ್ನು, ಹಾಳು ಮಾಡ್ಕೊಬಾರ್ದು. ಅವನು ಯಾವ ರೀತಿ ಕಾಣಿಸ್ತಿದ್ದಾನೆ ನೋಡಿ ಫ್ರೆಂಡ್ಸ್. ಓಕೆ, ಇದನ್ನು ಹಾಕ್ಕೊಂಡ್ಬಿಟ್ರೆ ನಿಧಾನಕ್ಕೆ ಹಾಕು, ಕಿತ್ತಾಕೊಂಡ್ಬಿಟ್ಟಿಯ ಹೊಸದು. ಅದು ಎಷ್ಟಂತ ಕೊಡಿಸ್ಲಿ? ಓಕೆ, ಅವ್ನು ರಾಂಗ್ ಹಾಕಿದ್ದ, ಇವನು ಕರೆಕ್ಟ್ ಮಾಡೋಕ್ಕೆ ಹೋಗಿದ್ದಾನೆ. ನೋಡಿ ಫ್ರೆಂಡ್ಸ್, ಹಂಗಿರೋದನ್ನ ಹೆಂಗೆ ಹಾಕೊತಾನೆ ಅವನು. ನೋಡು, ಕಣ್ಣಿಗೆ ವಾಟರ್ ಹೋಗುತ್ತಾ ಚಿನ್ನು? ಅದು ಟಚ್ ಆಗಲ್ವಾ? ಓಕೆ ಓಕೆ, ಕರೆಕ್ಟ್ ಇದೆ ಇವಾಗ. ನೋಡಿ ಫ್ರೆಂಡ್ಸ್, ಫೈನಲಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕ್ಕೊಂಡು ನಮ್ಮ ಗೋಕುಲ್ ರೆಡಿಯಾಗಿದ್ದಾನೆ. ಯಾವ ರೀತಿ ಸ್ವಿಮ್ ಮಾಡ್ತೀಯ ಚಿನ್ನು? ಹಂಗೆ ಮಾಡ್ತೀಯಾ? ಬಾಯಲ್ಲಿ ನೀರು ಕುಡಿಯಲ್ವಾ ನೀನು? ನಿಜ ಕುಡಿಯಲ್ವಾ? ಸುಳ್ಳು ಹೇಳ್ಬೇಡ. ಯಾವ ಥರ ಕಾಣಿಸ್ತಿದ್ದಾನೆ ಫ್ರೆಂಡ್ಸ್ ಇವನು? ಹಾಂ, ಒಳ್ಳೆ ಗೋಕುಲೇನಾ ಅಂತ ಅನ್ನಿಸ್ತಿದೆ ನನಗೆ ಇವನನ್ನು ನೋಡ್ತಿದ್ರೆ. ಹಾಂ, ಹಂಗಿದ್ದಾನೆ ನೋಡಿ ಫ್ರೆಂಡ್ಸ್. ಫೈನಲಾಗಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ತೊಗೊಂಡಿದ್ನಲ್ಲ, ಆ ಒಂದು ಕಾಸ್ಟ್ಯೂಮ್ ಈ ರೀತಿ ಇದೆ. ಓಕೆ, ಸೊ ಫ್ರೆಂಡ್ಸ್, ಅದಾದ ನಂತರ ಬೇರೆ ಒಂದಷ್ಟು ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೀನಿ. ಸೊ ನನಗೆ ಈ ಥರ ಕ್ಲಿಪ್ಸ್ ಎಲ್ಲ ಬೇಕಾಗಿತ್ತು. ಕ್ಲಿಪ್ಸು ಮತ್ತು ಕೂಮ್, ಎಸ್ಟೈಲ್ ಮಾಡಬೇಕಾದ್ರೆ ಎಲ್ಲ ಥರನೂ ಕೂಮ್ ಬೇಕಾಗತ್ತೆ. ಸೊ ಆ ಒಂದು ಕೂಮ್ನು ನಾನು ಬೈ ಮಾಡ್ಕೊಂಡಿದ್ದೆ. ಸೊ ಈ ಥರ ಪೌಚಲ್ಲಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಎಲ್ಲ ಥರನೂ ಕೂಮ್ಸ್ ಇರುತ್ತೆ. ಸೊ ನಮಗೆ ಯಾವ ರೀತಿ ಬೇಕೋ ಆ ರೀತಿ, ಯಾವ ರೀತಿ ಬೇಕಾಗುತ್ತೋ ಆ ರೀತಿ ಕೂಮ್ಸ್ ಎಲ್ಲ ಇದ್ದಾವೆ ಇಲ್ಲಿ. ನಿಮಗೆ ಇದನ್ನು ಅಷ್ಟೇ, ನಾನು ಎಲ್ಲದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಸೊ ಇದೆರಡೂ ಒಟ್ಟಿಗೆ ಬಂದಿರೋ ಅಂಥದ್ದು. ಸೊ ಇದೊಂದು ಪ್ರಾಡಕ್ಟ್ನ ನಾನು ಮೀಶೋಲ್ಲ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋ ಅಂಥದ್ದು. ಓಕೆನಾ? ಸೊ ಅದಾದ ನಂತರ ನೆಕ್ಸ್ಟು ಈ ಒಂದು ಬಾಕ್ಸ್. ಸೊ ಈ ಒಂದು ಬಾಕ್ಸ್ ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ಬಾಕ್ಸಲ್ಲಿ ನಾನು ಹೇರ್ ಪಿನ್ಸು ಮತ್ತು ಯು ಪಿನ್ಸ್ ಇದನ್ನೆಲ್ಲ ಇಡ್ಬೋದು. ಸೊ ಅದಕ್ಕೋಸ್ಕರ ಬೇಕು ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಜೊತೆಗೆ ಇದು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ಅಡ್ಜಸ್ಟಬಲ್ ಇದಿರುತ್ತೆ ಪಾರ್ಟಿಷನ್ನು. ಸೊ ನಮಗೆ ಯಾವ ಥರ ಬೇಕೋ ಆ ರೀತಿ ನಾವು ಅಡ್ಜಸ್ಟಬಲ್ ಮಾಡ್ಕೋಬೋದು. ಇನ್ ಕೇಸ್ ಇದು ರಿಮೂವ್ ಮಾಡಿದ್ರೆ ಆ ಒಂದು ಇದರಲ್ಲಿ ದೊಡ್ಡ ದೊಡ್ಡ ಪಿನ್ಸ್ಗಳು ಹಾಕ್ಕೋಬೋದು. ಇನ್ ಕೇಸ್ ನಮಗೆ ಚಿಕ್ಕದೇ ಇದೆ, ಚಿಕ್ಕದಾಗೆ ಬೇಕು ಅನ್ನೋದಾದರೆ ಜಸ್ಟ್ ಈ ಥರ ನಾವು ಫಿಕ್ಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ದೊಡ್ಡ ಬಾಕ್ಸ್ಗಳು ಬೇಕು ಅಂತ ಅಂದರೆ ಈ ರೀತಿ ಮಧ್ಯ ಇರೋ ಅಂಥದ್ದನ್ನ ಈ ಥರ ರಿಮೂವ್ ಮಾಡಿಕೊಂಡ್ರೆ ಆಗೋಗುತ್ತೆ. ಸೊ ನಮಗೆ ದೊಡ್ಡ ಬಾಕ್ಸ್ಗಳು ಇದು ಸಿಗುತ್ತೆ. ಸೊ ಆರಾಮಾಗಿ ನಾವು ಇದರಲ್ಲಿ ಇದು ಏನು ಯು ಪಿನ್ಸು, ಸೇಫ್ಟಿ ಪಿನ್ಸು ಅದನ್ನೆಲ್ಲನೂ ಕ್ಯಾರಿ ಮಾಡ್ಕೋಬೋದು. ಒಂದೇ ಇದರಲ್ಲಿ ಸಿಗುತ್ತೆ. ಜೊತೆಗೆ ನಾವೊಂದು ಏನು ಸೇಫ್ಟಿ ಪಿನ್ಸ್ ಎಲ್ಲ ಬರುತ್ತಲ್ವ, ಅದನ್ನು ಸಹ ಇಟ್ಕೋಬೋದು. ಸೊ ರಬ್ಬರ್ ಬ್ಯಾಂಡ್ಸು, ಸ್ಮಾಲ್ ರಬ್ಬರ್ ಬ್ಯಾಂಡ್ಸ್, ಬಿಗ್ ರಬ್ಬರ್ ಬ್ಯಾಂಡ್ಸ್, ಇವಾಗ ಮೇಕಪ್ಗೆ ಹೋದಾಗ ಎಲ್ಲನೂ ಇದೊಂದೇ ಬಾಕ್ಸಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನನಗೆ ಇದು ತುಂಬಾ ಏನು ಬೇಕಾಗಿತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಒಂದೊಳ್ಳೆ ಕ್ವಾಲಿಟಿ ಇದೆ. ಸೊ ಇಲ್ಲಿ ನಾರ್ಮಲ್ ಏನು ಲಾಕಿಂಗ್ ಟೈಪ್ ತುಂಬಾ ಚೆನ್ನಾಗಿದೆ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಗೊತ್ತಾಗ್ತಿಲ್ಲ ನಿಮಗೆ ತೋರಿಸೋದಕ್ಕೆ. ಜಸ್ಟ್ ಬೇರೆ ಒಂದು ಬಾಕ್ಸ್ಗಳೆಲ್ಲ ಇದನ್ನು ಜಸ್ಟ್ ಹಾಗೇನೇ ಅಟ್ಯಾಚ್ಡ್ ಆಗಿ ಬರುತ್ತೆ. ಸೊ ಇದೊಂಥರ ಲೈಕ್ ಯಾವ ರೀತಿ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಸೊ ಆ ರೀತಿ ಇದೆ. ಸೊ ಇದಾದಮೇಲೆ ಇದು ಅಷ್ಟೇ, ಲಾಕಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಪ್ರಾಡಕ್ಟ್ ನನಗೆ ತುಂಬಾ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ಇದನ್ನು ಸಹ ನಾನು ಬೈ ಮಾಡಿದೆ. ಇದೊಂದಾಗಿರೋದು ಇದು ಯಾವ ರೀತಿ ಬರುತ್ತೆ ಏನು ಅನ್ನೋದು ನನಗೆ ಕ್ಯೂರಿಯಾಸಿಟಿ ಆಗಿತ್ತು. ಸೊ ಈ ಒಂದು ಪ್ರಾಡಕ್ಟ್ ಯಾವ ರೀತಿ ಬರುತ್ತೆ ಏನೋ ನೋಡೋಣ. ತುಂಬಾ
ಕಡಿಮೆಗಿತ್ತಲ್ವಾ, ಇದನ್ನು ಮೀಶೋದಲ್ಲಿ ತೊಗೊಂಡಿರೋ ಅಂಥದ್ದು ತುಂಬಾ ಕಡಿಮೆಗಿತ್ತು. ಜೊತೆಗೆ ಯಾವ ರೀತಿ ಬರುತ್ತೋ ಏನೋ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಇತ್ತು. ಸೊ ಹಾಗಾಗಿ ಈ ಒಂದು ಸರನೂ ಸಹ ನಾನು ಬೈ ಮಾಡಿದೆ. ಜಸ್ಟ್ ಒಂಥರ ತಂತಿಯಲ್ಲಿ ಈ ಥರ ಕಾಸಿಂದು ಡಿಸೈನು ಮತ್ತು ಪರ್ಲ್ ಡಿಸೈನ್ ಇರೋವಂಥ ಒಂದು ಸರ ಆಗಿರುತ್ತೆ ಇದು. ಸೊ ಯಾವ ರೀತಿ ಬರುತ್ತೆ ಏನು ಅಂತ ಕ್ಯೂರಿಯಾಸಿಟಿಗೆ ನಿಜವಾಗ್ಲೂ ನಾನು ಬುಕ್ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಹೇಳಿಬಿಟ್ಟು ನಿಮಗೆ. ಇದಂತೂ ಸಾರಿ ಮೇಲಾದರೂ ಹಾಕೋಬೋದು, ಡ್ರೆಸ್ಗಳ ಮೇಲಾದರೂ ಹಾಕೋಬೋದು. ಆರಾಮಾಗಿ ನಾವು ಯಾವ ಥರ ಆದರೂ ಇದನ್ನ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹಿಂದೆಗಡೆ ಹಾಕ್ಕೋಬೇಕು. ಸೊ ನೋಡಿ, ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಒಂಥರ ಲುಕ್ ವೈಸ್ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಇದ್ರದ್ದು ಎಷ್ಟಿದೆ ಪ್ರೈಸ್ ಅಂತ ಹೇಳಿದ್ರೆ 130 140 ಅಷ್ಟೇ ಫ್ರೆಂಡ್ಸ್. ಅದೂ ನಮಗೆ ಫೋನ್ಪೇ ಆ ಥರ ಏನಾದರೂ ಮಾಡ್ತೀವಿ ಅಂದರೆ ಇಷ್ಟು ಡಿಸ್ಕೌಂಟ್ ಅಂತಲೂ ಸಹ ಸಿಗುತ್ತೆ. ಸೊ ಆ ಥರ ತೊಗೋಬೋದು ಆರಾಮಾಗಿ. ಒಂದು 100 ರುಪೀಸ್ ಒಳಗಡೆ ಅಂತ ಅಂದರೆ 100 ಇಲ್ಲ 120 ಈ ರೇಂಜಲ್ಲಿ ಈ ಒಂದು ಸರ ಸಿಗುತ್ತೆ. ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಅಂದರೆ ಬೈ ಮಾಡಿ, ಓಕೆನಾ. ಅದ್ರ ಜೊತೆಗೆ ಇನ್ನೂ ನಾನು ಸ್ವಿಮ್ಮಿಂಗ್ ಬ್ಯಾಗ್ನ ಆರ್ಡ್ರ್ ಮಾಡಿದ್ದೀನಿ, ಮತ್ತು ಮೈಕ್ ಆರ್ಡ್ರ್ ಮಾಡಿದ್ದೀನಿ. ಯಾಕಂದರೆ ಇಲ್ಲೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್, ಅಂದರೆ ಮನೆ ಕಟ್ಸ್ತಿದ್ದಾರಲ್ವ. ಸೊ ಹಾಗಾಗಿ ಸ್ವಲ್ಪ ಸೌಂಡು ಅದು ಇದು ಜಾಸ್ತಿನೇ ಇದೆ. ಹಾಗಾಗಿ ನಾನು ಮೈಕ್ನೂ ಸಹ ಬೈ ಮಾಡಿದ್ದೀನಿ. ಅದನ್ನು ಸಹ ನಾನು ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್ ಬಾಯ್.